ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೋಲಾಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಟ್ರೇಡ್ ಲೈನ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ. ಟ್ರೇಡ್ ಲೈನ್ ಎಂದರೇನು? ಟ್ರೇಡ್ ಲೈನ್ ಅಂದರೆ ಚಾರ್ಟ್ನಲ್ಲಿ ಪ್ರೈಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ತೋರಿಸುವ ಒಂದು ಲೈನ್ಸ್. ಅದೇ ರೀತಿ ಟ್ರೇಡ್ ಲೈನ್ಸ್ ಅಲ್ಲಿ ಅಪ್ ಟ್ರೇಡ್ ಮತ್ತೆ ಡೌನ್ ಟ್ರೇಡ್ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಪ್ ಟ್ರೇಡ್ ಅಂದರೆ ಮಾರ್ಕೆಟ್ ನಿರಂತರವಾಗಿ ಮೇಲಕ್ಕೆ ಹೋಗುತ್ತಿರುವ ಸ್ಥಿತಿ. ಅದೇ ರೀತಿ ಡೌನ್ ಟ್ರೇಡ್ ಅಂದ್ರೆ ಮಾರ್ಕೆಟ್ ನಿರಂತರವಾಗಿ ಕೆಳಗೆ ಹೋಗುತ್ತಿರುವ. ಅಪ್ ಟ್ರೇಡ್ ನಲ್ಲಿ ಎರಡು ತರ ಇದೆ, ಹೈಯರ್ ಅಂಡ್ ಹೈ, ಹೈಯರ್ ಅಂಡ್ ಲೋ. ಈಗ ಮೊದಲಿಗೆ ನೀವು ಚಾರ್ಟ್ ಓಪನ್ ಮಾಡಿ, ಅಲ್ಲಿ ಎರಡು ಹೆಚ್ಚು ಹೈಯರ್ ಲೋ ಪಾಯಿಂಟ್ ಗುರುತಿಸಿ ಆ ಪಾಯಿಂಟ್ ನಲ್ಲಿ ಲೈನ್ ಮೂಲಕ ಜಾಯಿನ್ ಮಾಡಿ. ಟ್ರೇಡ್ ಲೈನ್ ಮುಗಿಯುವವರೆಗೂ ಮಾರ್ಕೆಟ್ ಬುಲಿಶ್ ಆಗಿರುತ್ತದೆ. ಈಗ ಡೌನ್ ಟ್ರೇಡ್ ಅಲ್ಲಿ ನಾವು ಎರಡು ರೀತಿ ನೋಡಬಹುದು, ಲೋವರ್ ಹೈ, ಲೋವರ್ ಅಂಡ್ ಲೋ. ಇದನ್ನ ಯಾವ ರೀತಿ ಗುರುತಿಸೋದು ಅಂದ್ರೆ, ಈಗ ನೀವು ಚಾರ್ಟ್ ಓಪನ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಈಗ ಅದರಲ್ಲಿ ಲೋ ಪಾಯಿಂಟ್ ಹುಡುಕಿ ಅವಳ ಲೈನ್ ಮೂಲಕ ಜಾಯಿನ್ ಮಾಡಿ. ಟ್ರೇಡ್ ಲೈನ್ ಇರುವವರೆಗೂ ಮಾರ್ಕೆಟ್ ಬಿರಿಶ್ ಆಗಿರುತ್ತದೆ. ಕನಿಷ್ಠ ರೂಲ್ಸ್. ಈಗ ಟ್ರೇಡ್ ಲೈನ್ಸ್ ಮೊದಲಿಗೆ ನೀವು ಟ್ರೇಡ್ ಲೈನ್ಸ್ ರೂಲ್ಸ್ ತಿಳಿದುಕೊಳ್ಳಬೇಕು. ರೂಲ್ಸ್ ನಂಬರ್ 1, ಕನಿಷ್ಠ 2 ಟಚ್ ಪಾಯಿಂಟ್ ಇರಬೇಕು. ರೂಲ್ಸ್ 2, 3 ಅಥವಾ 3ಕ್ಕಿಂತ ಹೆಚ್ಚು ಪಾಯಿಂಟ್ ಇದ್ದರೆ ಟ್ರೇಡ್ ಲೈನ್ ಸ್ಟ್ರಾಂಗ್. ರೂಲ್ಸ್ 3, ಟ್ರೇಡ್ ಲೈನ್ ಅನ್ನು ಫೋರ್ಸ್ ಮಾಡಿ ಡ್ರಾ ಮಾಡಬಾರದು. ರೂಲ್ಸ್ 4, ಟ್ರೇಡ್ ಲೈನ್ ಜೊತೆ ವಾಲ್ಯೂಮ್ ಕೂಡ ನೋಡಬೇಕು. ಬ್ರೇಕ್ಔಟ್. ಪ್ರೈಸ್ ಟ್ರೇಡ್ ಲೈನ್ ನಲ್ಲಿ ಬ್ರೇಕ್ ಮಾಡಿದಾಗ ಅದನ್ನು ಬ್ರೇಕ್ಔಟ್ ಎನ್ನುತ್ತಾರೆ. ಬ್ರೇಕ್ಔಟ್ ನಂತರ ದೊಡ್ಡ ಮೂವ್ಮೆಂಟ್ ಬರಬಹುದು. ಅದೇ ರೀತಿ ಬುಲಿಶ್ ಬ್ರೇಕ್ಔಟ್. ಪ್ರೈಸ್ ಡೌನ್ ಟ್ರೇಡ್ ನಲ್ಲಿ ಮೇಲಕ್ಕೆ ಬ್ರೇಕ್ ಮಾಡಿದಾಗ ನಮಗೆ ಬೈ ಸಿಗ್ನಲ್ ತೋರಿಸುತ್ತದೆ. ಅವಾಗ ನಾವು ಎಂಟ್ರಿ ಮಾಡ್ಕೋಬೇಕು. ಬ್ರೇಕ್ಔಟ್ ಕ್ಯಾಂಡಲ್ ಕ್ಲೋಸ್ ಆದ ನಂತರ ಎಂಟ್ರಿ ಆಗಬೇಕು. ಪ್ರೀವಿಯಸ್ ಸ್ವಿಂಗ್ ಲೋ ಕೆಳಗಿದ್ದರೆ ಸ್ಟಾಪ್ ಲಾಸ್ ಇಡಬೇಕು. ರಿಸ್ಕ್ ರಿವಾರ್ಡ್ ರೇಷಿಯೋ 1.2 ಅಥವಾ 1.3 ಟಾರ್ಗೆಟ್ ನಲ್ಲಿ ಇಡಬೇಕು. ಬಿರಿಶ್ ಬ್ರೇಕ್ಔಟ್. ಪ್ರೈಸ್ ಅಪ್ ಟ್ರೇಡ್ ಲೈನ್ ನಲ್ಲಿ ಕೆಳಗೆ ಬ್ರೇಕ್ ಮಾಡಿದಾಗ ಅದು ಸೇಲ್ ಸಿಗ್ನಲ್ಸ್ ಆಗಿ ತೋರಿಸುತ್ತದೆ. ಬ್ರೇಕ್ಔಟ್ ಕನ್ಫರ್ಮೇಶನ್ ಆದ ನಂತರ ಎಂಟ್ರಿ. ಪ್ರೀವಿಯಸ್ ಸ್ವಿಂಗ್ ಐ ಮೇಲೆ ನಾವು ಸ್ಟಾಪ್ ಲಾಸ್ ಇಡಬೇಕು. ಸಪೋರ್ಟ್ ಲೆವೆಲ್ ವರೆಗೆ ಟಾರ್ಗೆಟ್ ಮಾಡಬೇಕು. ಕೆಲವೊಮ್ಮೆ ನಮಗೆ ಪ್ರೈಸ್ ಟ್ರೇಡ್ ಲೈನ್ ಬ್ರೇಕ್ ಮಾಡಿದಂತೆ ಕಾಣುತ್ತದೆ. ಅದು ನಾವು ಫ್ರೇಕ್ ಬ್ರೇಕ್ಔಟ್ ಅಂತ ಕರಿತೇವೆ. ಫ್ರೇಕ್ ಬ್ರೇಕ್ಔಟ್ ಅನ್ನು ತಪ್ಪಿಸಲು ಕ್ಯಾಂಡಲ್ ಕ್ಲೋಸ್ ಕಾಯಿರಿ, ವಾಲ್ಯೂಮ್ ಚೆಕ್ ಮಾಡಿ, ಕನ್ಫರ್ಮೇಶನ್ ಕ್ಯಾಂಡಲ್ ನೋಡಿ. ಇದು ಕೆಲವೊಮ್ಮೆ ಸೈಡ್ ವೇ ಮಾರ್ಕೆಟ್ ಟ್ರೇಡಿಂಗ್ ಸಹ ಆಗ್ಬಹುದು. ನೀವು ಪ್ರಾಫಿಟಬಲ್ ಲಾಸ್ ಸಹ ಮಾಡ್ಕೋಬಹುದು ಫ್ರೇಕ್ ಬ್ರೇಕ್ಔಟ್ ನ ತಪ್ಪಿಸಿ.